ಕುಸುಲ್ ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮ್. ಎಲ್ರಿಗೂ ನಮಸ್ಕಾರ ಸರ್. ಅಂದ್ರೆ ನಿಮ್ಮ ನಕುಲ್ ಅಂದ ತಕ್ಷಣ ಮೆಲೋಡಿ ನೆನಪಾಗ್ತದೆ. ಮೆಲೋಡಿ ಸಾಂಗ್ಸ್ ಬ್ಯಾಕ್ ಬೆಂಚರ್ಸ್ ಅಲ್ಲಿ ಯಾವ ತರದ ಸಾಂಗ್ ಇದೆ? ಸೊ ಹಿಂಗಿತ್ತು. ಬ್ಯಾಕ್ ಬೆಂಚರ್ಸ್ ಅಲ್ಲಿ ಎಲ್ಲಾ ತರದ ಹಾಡುಗಳಿವೆ. ನಿಮ್ಗೆ ರ್ಯಾಪ್ ಸಾಂಗ್ ಸಿಗುತ್ತೆ, ಮೆಲೋಡಿ ಸಾಂಗ್ ಸಿಗುತ್ತೆ, ಕೂಳೆ ಸಾಂಗ್ ಸಿಗುತ್ತೆ. ಈಗಾಗ್ಲೇ ನಾವೊಂದು ಸರ್ವಜ್ಞ ವಚನನ ಯೂಸ್ ಮಾಡ್ಬಿಟ್ಟು VP ಸರ್ ಹಾಡಿದೊಂದು ಹಾಡಿದೆ, ಮೂರ್ಖಂಗೆ ಬುದ್ಧಿಯನು ಅಂತ. ಅದು ಟೈಟಲ್ ಸಾಂಗ್, ಅದು ರಿಲೀಸ್ ಆಗಿದೆ. ಪ್ಲಸ್ ಚಂದನ್ ಶೆಟ್ಟಿ ಅವರು ಹಾಡಿರೋದು ನಮ್ ಕಥೆ ಶುರು ಆಗೋದು ಇಲ್ಲಿಂದ ಅಂತ ಹಾಡು ಬಂದಿದೆ. ಸೊ ಇದೆಲ್ಲ ಇಟ್ಸ್ ಅ ಮಿಕ್ಸ್ ಆಫ್ ಡಾನ್ಸ್, ಮೆಲಡಿ ಅಂತ ನಾನು ಬಿಟ್ಟು ಹೋಗಲ್ಲ. ನೀವು ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ, ಇವನ್ ಇಫ್ ಇಟ್ಸ್ ಅ ಡಾನ್ಸ್ ಟ್ರ್ಯಾಕ್, ಕೂಳೆ ನಂಬರ್ ಇದ್ರೂ ಏನೋ ಒಂದು ಮೆಲಡಿ ಎಲಿಮೆಂಟ್ ಇರುತ್ತಂತ ಅದರಲ್ಲಿ. ಸೊ ಆ ಥ್ರೆಡ್ ನ ಇಟ್ಕೊಂಡು ಸಾಕಷ್ಟು ಒಂದು 7-8 ಹಾಡುಗಳನ್ನ ಮಾಡಿದೀನಿ. ಒಂದು ಹೋಲಿ ಫೆಸ್ಟಿವಲ್ ಒಂದು ಹಾಡಿದೆ, ಅದು ರಿಲೀಸ್ ಆಗಿದೆ ಶಂಕರ್ ಮಹಾದೇವನ್ ಸರ್ ವಾಯ್ಸ್ ಅಲ್ಲಿ. ಸೊ ಇಟ್ಸ್ ಅ ವೆರಿ ವೆರಿ ಗುಡ್ ಮಿಕ್ಸ್ ಆಫ್ ಅ ಲಾಟ್ ಆಫ್ ಜಾನ್ರಾಸ್. ಸರ್ ಅಂದ್ರೆ ನೋ ಫೇಸ್ ಗೆ ಮ್ಯೂಸಿಕ್ ಮಾಡೋದು ತುಂಬಾ ಫ್ರೆಶ್ ಫೇಸ್ ಗೆ ಕಾಲೇಜ್ ಎಲ್ಲರೂ ಹೊಸಬ್ರು. ಸೊ ಅದು ಮ್ಯೂಸಿಕ್ ಮಾಡಬೇಕು ಅನ್ಸುತ್ತೆ. ನನ್ಗೇನ್ ಡಿಫ್ರೆನ್ಸ್ ಅನ್ಸಲ್ಲ ಸರ್, ಬಿಕಾಸ್ ನಾನು ಹಾಡುಗಳು ಮಾಡೋದು ಹೀರೋ ಮುಖಕ್ಕೆ ಅಥವಾ ಹೀರೋಯಿನ್ ಮುಖಕ್ಕಲ್ಲ. ನಾನು ಹಾಡು ಮಾಡ್ತಿರೋದು ಕಥೆಗೆ. ಸೊ ಅದ್ರಲ್ಲಿ ನೀವು ಯಾವ ಹೀರೋ ಬಂದ್ರು ಏನೇ ಬಂದ್ರು ಆ ಕಥೆಗೆ ಏನ್ ಹಾಡ್ಬೇಕು ಅದನ್ನ ಹಾಕಿದ್ರೆ ದಟ್ ಇಸ್ ದ ವಿಕ್ಟ್ರಿ ಫಾರ್ ಮ್ಯೂಸಿಕ್ ಕಾಂಪೋಸರ್. ಅಥವಾ ಈಗ ಡಾಲಿ ಧನಂಜಯ್ ಇದ್ರೆ, ಅಥವಾ ಇವ್ರಿದ್ರೆ, ಅವರಿದ್ರೆ, ಸುದೀಪ್ ಅವರಿದ್ರೆ, ಇಟ್ ಡಸನ್, ಡಾರ್ಲಿಂಗ್ ಕೃಷ್ಣ ಅವರಿದ್ರೆ, ನಾನು ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕಾಂಪೋಸ್ ಅಂತ ಮಾಡಲ್ಲ ಜನರಲಿ. ಯಾಕಂದ್ರೆ ಕಥೆಗೆ ಏನ್ ಬೇಕು ಅದೇ ಮಾಡ್ಬೇಕಲ್ಲ ನಾವು. ಯಾವ್ದು ಹೀರೋ ಹೀರೋಯಿನ್ ಮುಖ ನೋಡ್ಕೊಂಡು ಅವ್ರಿಗಂತ ಹಾಡ್ ಬರ್ದ್ರೆ ನಾವು ಸಿಂಗಲ್ಲೇ ಬಿಡ್ಬೋದು. ಸೊ ಐ ಡೋಂಟ್ ಫೀಲ್ ಎನಿ ಡಿಫ್ರೆನ್ಸ್. ಹೊಸೊಬ್ರಿಗೆ ಇನ್ನೂ ಜೋಶಲ್ಲಿ ಮಾಡ್ತೀನಿ ಹಾಡ್ಬೇಕಿದ್ರೆ, ಬಟ್ ಆ ಕಥೆಗೆ ಏನ್ ಬೇಕು ಅದೇ ಹಾಡು. ಸರ್ ಈಗ ಲಿರಿಕ್ಸ್ ಎಲ್ಲ ಯಾರು ಬರ್ದಿರೋದಿಲ್ಲ? ಲಿರಿಕ್ಸ್ ಸರ್ ಇದರಲ್ಲಿ ತುಂಬಾ ಇವ್ರು ಹುಡುಗರೇ ಬರ್ದಿದ್ದಾರೆ ಒಂದಷ್ಟು ಹಾಡುಗಳು. ರಾಘವೇಂದ್ರ ಕಾಮತ್ ಸರ್ ಒಂದು ಹಾಡು ಬರ್ದಿದ್ದಾರೆ, ಕೆಲವು ಲೈನ್ಸು. ಧನಂಜಯ್ ರಂಜನ್ ಅಂತ ಅವ್ರು ಬರ್ದಿದ್ದಾರೆ ಹಾಡು. ಈ ತರ ಒಂಥರ ಮಿಕ್ಸ್, ಮತ್ತೆ ಜಾಸ್ತಿ ಹುಡುಗರೇ ಬರ್ದಿರೋದು ಹಾಡು. ಈ ಬ್ಯಾಕ್ ಬೆಂಚರ್ಸ್ ಹಾಡು ಇವ್ರು ಬರ್ದಿದ್ದಾರೆ, ಯಾರು ಹೃದಯ ಶಿವ ಅನ್ಸುತ್ತೆ ಮೋಸ್ಟ್ಲಿ. ಬ್ಯಾಕ್ ಬೆಂಚರ್ಸ್ ಅಂತ ಟೈಟಲ್ ಸಾಂಗ್ VP ಸರ್ ಹಾಡಿರೋದು. ನಾನೇ ಏನ್ ಹೊಸ ವರ್ಡ್ಸ್ ಬರೆಯೋದು, ಯಾವ್ದಾದ್ರು ಒಂದು ತತ್ವಪದ ತಗೊಂಡು ಹಾಕಿದ್ರೆ ಇವ್ರಿಗೆ ಸೂಟ್ ಆಗುತ್ತೆ. ಯಾಕಂದ್ರೆ ಇವ್ರ ಹಣೆ ಬರಾನೇ ಇಷ್ಟು ಅಂತ ನಾವು ಹಾಡಲ್ಲಿ ಹೇಳೋ ಅಂತ ಹಾಡೋದು. ಸೊ ಆ ತರ ಯಾರು ಬರ್ದಿದ್ದಾರೆ ಹಳೆ ಕಾಲದಲ್ಲಿ ಅಂತ ನೋಡಿದ್ರೆ, ಈಗ DVG ಇದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದಷ್ಟಿದೆ, ಅಥವಾ ಸರ್ವಜ್ಞ ವಚನಗಳಲ್ಲಿದೆ. ನಾನು ಸರ್ವಜ್ಞ ವಚನದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಪೇಳಿದರು, ಭೋರ್ಕಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತ ಆ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಮೂರ್ಖಂಗೆ ನೀವು ಎಷ್ಟೇ ಹೇಳಿದ್ರು ಕಲ್ ಮೇಲೆ ನೀರು ಸುರಿದಂಗೆ ಅದು ಏನು ಫರಕ್ಕೆ ಬೀಳಲ್ಲ ಅಂತ. ಅದು ನಂಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಇವ್ರ ಜೀವನನೇ ಹಂಗಿತ್ತು. ಪಿಕ್ಚರ್ ನೋಡಾಗಿತ್ತಲ್ಲ, ಸೊ ಐ ನ್ಯೂ ವಾಟ್ ಇಟ್ ಇಸ್ ಅಂತ. ಸೊ ಅದನ್ನ ಇಟ್ಕೊಂಡು ನಾನು ಪಲ್ಲವಿ ಮಾಡಿ ಸರಿಗೆ ಕಳಿಸ್ದೆ. ಸೊ ಅದಕ್ಕೆ ನಾನು ಒಂಚೂರು ಮಸಾಲೆ ಆಡ್ ಮಾಡಿ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಪೇಳಿದರು ವೇಷ್ಟು ಮಗ ಅಂತ ನಾನೇ ಆಡ್ ಮಾಡಿ ಕೊಟ್ಟಿದ್ದೆ. ಬ್ಯಾಕ್ ಬೆಂಚರ್ಸ್ ನಮ್ಮ ಹಣೆ ಬರೋದು ಎಂದಿಗೂ ಬದಲಾಗದು ಅಂತ ನಾನು ಬರ್ದ್ಬಿಟ್ಟಿದ್ದೆ. ಚರಣ ಅದೆಲ್ಲ ನಿಶ್ಚಲ್ ಅಂತ ಒಬ್ಬ ಹುಡುಗ ಇದ್ದಾನೆ. ಸೊ ಸರ್ ನಿಶ್ಚಲ್ ಕೊಟ್ಬಿಟ್ಟು ರಾಜಶೇಖರ್ ಸರ್ ಅವರು ನಿಶ್ಚಲ್ ಕೈಯಿಂದ ಅದು ಕಂಪ್ಲೀಟ್ ಮಾಡಿಸಿದ್ರು. ಸೊ ಆ ತರ ನಾವು ಎಷ್ಟೊಂದು ಜೊತೆ ಕೂತ್ಕೊಂಡು ಅವ್ರೊಂದ್ ಪದ ಹೇಳೋದು, ಇವ್ರೊಂದ್ ಪದ ಹೇಳೋದು, ಇದೊಂದ್ ಲೈನ್ ಹೇಳೋದು, ಮಜಾ ಕೊಡ್ತಾ ಇದೆ. ಸರಿ ಹಾಕೋಣ ಅಂತ ಒಂದು ಪಾರ್ಟಿ ಸಾಂಗ್ ಅಂತ ರಿಲೀಸ್ ಮಾಡ್ತಾ ಇದೀವಿ. ಅದಂತೂ ಫುಲ್ ಹುಡುಗರೇ ಸೇರ್ಕೊಂಡು ಬರ್ದಿರೋದು, ಚಿಂದಿಯಾಗಿದೆ ಹಾಡು. ಅತಿ ಶೀಘ್ರದಲ್ಲಿ ಮೇ ಬಿ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ ಹಾಡು. ಈ ತರ ನಾವು ಅವರೇ ಬೇಕು ಇವರೇ ಬೇಕು ಸ್ಪೆಸಿಫಿಕ್ ಆಗಂತ ಹೋಗಿಲ್ಲ. ಈ ದೊಡ್ಡ ಲಿರಿಸಿಸ್ಟೇ ಬೇಕು ಅಥವಾ ಈ ಲಿರಿಸಿಸ್ಟ್ ಪ್ರಮೋದ್ ಬರವಂತೆ ಆಗಿರ್ಲಿ ಅಥವಾ ಕವಿರಾಜ್ ಸರ್ ಆಗಿರ್ಲಿ. ಅಫ್ಕೋರ್ಸ್ ಅವರೆಲ್ಲ ಸಖತ್ತಾಗಿ ಬರೀತಾರೆ, ಬಟ್ ನಾವು ಬಜೆಟ್ಸ್ ನೋಡ್ಕೋಬೇಕು. ಹಾಗೂ ನಾವು ಯಂಗ್ ಹುಡುಗರು ಬಂದ್ರೆ ಅವ್ರಿಗೇನೋ ಬರೆಯೋ ಹುಚ್ಚಿರುತ್ತಂತ ನಾವ್ ಅನ್ಕೊಂಡು ವಿ ಟ್ರೈಡ್ ವಿತ್ ಸಮ್ ನ್ಯೂ ಗೈಸ್. ಚೆನ್ನಾಗಿ ಬರೆದ್ರು, ಎಲ್ರು ಸಖತ್ತಾಗಿ ಬರ್ದಿದ್ದಾರೆ. ನೀವು ಬ್ಯಾಕ್ ಬೆಂಚರ್ ಅಥವಾ ಫ್ರಂಟ್ ಬೆಂಚರ್ ಸಿನಿಮಾ ಎಲ್ಲ ನೋಡಿದ್ರೆ ನಿಮ್ ಕಾಲೇಜ್ ಎಲ್ಲ ನೆನಪಾಯ್ತಾ ನಿಮ್ಗೆ? ನಾನು ಒಂಥರ ಮಿಡಲ್ ಬೆಂಚರ್ ಆಗಿದ್ದೆ ಆಗ. ಐ ವಾಸ್ ಅನ್ ಅಬ್ಸರ್ವರ್ ಮೋರ್ ದನ್ ಅ ಡೂವರ್. ಈ ಕೂಳೆ ಕೆಲ್ಸಗಳೆಲ್ಲ ನೋಡ್ಬಿಟ್ಟು ಮಜಾ ತಗೋತಿದ್ದೆ. ಕೆಲವೊಂದು ಮಾಡಿದೀವಿ. ಕೆಲವು ಕ್ಲಾಸ್ ಅಲ್ಲೆಲ್ಲ ನಾವು ಒಂದು ಫಸ್ಟ್ ಇಯರ್ ಅಲ್ಲೇ ಮ್ಯಾಥ್ಸ್ ಟೀಚರ್ ಇದ್ರು. ಅವ್ರ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲಾಸ್ಟ್ ಬೆಂಚ್ ಅಲ್ಲಿ ಕೂತು ನಮ್ ಕ್ಲಾಸಿಗೆ ಒಂದು ಬಾಲ್ಕನಿ ಅಟ್ಯಾಚ್ ಆಗಿತ್ತು. ಸೊ ನಾವು ಒಂದು ಮೊಬೈಲ್ ತಗೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ನಾವು 4 ಜನ ಕ್ಲಾಸ್ ಇಂದ ಆಚೆ ಬಾಲ್ಕನಿಗೆ ಹಾರಿ ಮತ್ತೆ ಕ್ಲಾಸ್ ಒಳಗೆ ಬಂದು ಮತ್ತೆ ಬಾಲ್ಕನಿಗೆ ಹೋಗಿ ಆ ತರ ಟೈಮ್ ಪಾಸ್ ಸಿಕ್ಕಾಪಟ್ಟೆ ಮಾಡಿದೀವಿ.
ಬಂಕ್ ಹೊಡಿಯೋದು, ಕ್ಲಾಸಲ್ಲಿ ನಿದ್ದೆ ಹೊಡಿಯೋದು, ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ನಾನು ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. ಆ ತರ ಎಲ್ಲ ಇನ್ಸಿಡೆಂಟ್ಸ್ ಇದೆ. ಬಟ್ ಐ ವಾಸ್ ಮೋರ್ ಆಫ್ ಎನ್ ಅಬ್ಸರ್ವರ್. ನೋಡಿ ನಗ್ತಿದ್ದೆ ನಾನು. ಆ ತರ ನಾನು ಯಾವತ್ತು ಕೂಳೆ ಕೆಲಸ ಅಷ್ಟು ಮಾಡಿಲ್ಲ. ಸರ್, ಈ ವರ್ಷ ನಿಮ್ಮ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಆ ಥರ ಸಿನಿಮಾಗಳೆಲ್ಲ ಬರ್ತಾ ಇದೆ. ಸೊ ಹೆಂಗ್ ನಡೀತಾ ಇದೆ ಈ ವರ್ಷ? ಸಖತ್ತಾಗಿ ನಡೀತಾ ಇದೆ ಸರ್. ಹೇಳ್ಬೇಕಂದ್ರೆ ಒಳ್ಳೆ ಪಿಕ್ಚರ್ಸ್ ಬರ್ತಾ ಇದೆ. ಈಗ 5ನೇ ತಾರೀಕು ಜುಲೈಗೆ ಬಿಸಿ ಬಿಸಿ ಐಸ್ ಕ್ರೀಮ್ ಅಂತ ಬರ್ತಾ ಇದೆ, ಅರವಿಂದ್ ಶಾಸ್ತ್ರಿ ಅವ್ರದ್ದು ಡೈರೆಕ್ಷನ್. ಆ ಮೂವಿನೂ ತುಂಬಾ ಚೆನ್ನಾಗಿದೆ. ಆ ಕಥೆ ಆಗಿರ್ಲಿ, ಡೈರೆಕ್ಷನ್ ಆಗಿರ್ಲಿ, ಇಟ್ಸ್ ಜಸ್ಟ್ ವೆರಿ ವೆರಿ ಬ್ಯೂಟಿಫುಲಿ ಡನ್. ಸಖತ್ ಕೂಳೆ ಕಥೆ, ಮತ್ತೆ ಅದು ಡಿಫ್ರೆಂಟ್ ಆಗಿದೆ. ಫಾರ್ ರಿಜಿಸ್ಟ್ರೇಷನ್ ಬಂತು, ಇಟ್ ವಾಸ್ ಅ ನೈಸ್ ಲವ್ ಸ್ಟೋರಿ. ಮಿಲನ ಅವ್ರದ್ದು, ಪೃಥ್ವಿ ಅಂಬರ್ ಅವ್ರದ್ದು. ಜೂನಿ ಅಂತ ಮಾಡಿದೆ, ದಟ್ ವಾಸ್ ಆಲ್ಸೋ ರಿಯಲಿ ಗುಡ್ ಫಿಲ್ಮ್. ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ಥಿಯೇಟರ್ಸ್ ಅಲ್ಲಿ ಅಷ್ಟು ಓಡಿಲ್ಲ, ಬಿಕಾಸ್ ಫೆಬ್ ಟೈಮ್ ವಾಸ್ ಒಂಥರ ವಿಚಿತ್ರವಾಗಿತ್ತು. ಫೆಬ್ರವರಿ 25 ಪಿಕ್ಚರ್ ಬಂತು, ಪ್ರತಿ ವಾರ 8-10 ಪಿಕ್ಚರ್ ರಿಲೀಸ್ ಆಗೋದು, ಥಿಯೇಟರ್ಸ್ ಇರ್ತಿರ್ಲಿಲ್ಲ. ಸೊ ಐ ಥಿಂಕ್ ಅದ್ರ ಎಲ್ಲ ಕಳೆದೋಗ್ಬಿಡ್ತು ಅದ್ರಲ್ಲಿ, ಆ ಇಡೀ ರಶ್ ಅಲ್ಲೇ. ಯಾಕಂದ್ರೆ ಲಿಮಿಟೆಡ್ ಥಿಯೇಟರ್, ಸಿಂಗಲ್ ಸ್ಕ್ರೀನ್ಸ್ ಇಲ್ಲ, ಮಲ್ಟಿಪ್ಲೆಕ್ಸ್ ಅಲ್ಲಿ ಇರೋಬರೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಕನ್ನಡ ಮೂವೀಸಿಗೆ ಅಂದ ತಕ್ಷಣ ನಮಗೆ ತುಂಬಾ ಲಿಮಿಟೆಡ್ ಶೋಸ್ ಸಿಗೋದು, ಅದು ಆಡ್ ಅವರ್ಸ್ ಅಲ್ಲಿ. ಸೊ ಥಿಯೇಟರ್ಸ್ ತುಂಬಸಕ್ ಆಗಲ್ಲ. ಹಂಗಾಗಿ ಅದೊಂದು ಮಿಸ್ ಆಯ್ತು ಮೂವಿ. ಜೂನಿ ಗಲಾಟೆಯಲ್ಲಿ ಕಳೆದೋಯ್ತು. ಬಟ್ ನೋಡಿದವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅಮೆಝಾನ್ ಪ್ರೈಮ್ ಅಲ್ಲೂ ಇಟ್ ಹಸ್ ಕ್ರಾಸ್ಡ್ ಅರೌಂಡ್ 3 million ಮಿನಿಟ್ಸ್ ವ್ಯೂಸ್. ರಿವ್ಯೂಸ್ ಚೆನ್ನಾಗಿದೆ. ಹಾಗೆ ಈಗ ಬರ್ತಾ ಇರೋ ಮೂವೀಸ್ ಅಲ್ಲಿ ಇದು ಬಿಸಿ ಬಿಸಿ ಐಸ್ ಕ್ರೀಮ್ ಹಾಗೂ ಬ್ಯಾಕ್ ಬೆಂಚರ್ಸ್ ಎರಡು ತುಂಬಾ ಬೇರೆ ಝೋನ್ ಅಲ್ಲಿ ಇರೋ ಮೂವೀಸ್. ನನ್ಗೆ ಮ್ಯೂಸಿಕ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಸಿಕ್ತು. ಅದು ಬೇರೆ ಶಾಲೆ, ಇದು ಬೇರೆನೆ ಶಾಲೆ. ಸೊ ಇಟ್ಸ್ ಎಕ್ಸೈಟಿಂಗ್. ಈ ಜುಲೈಯಲ್ಲೇ 2 ಪಿಕ್ಚರ್ ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ನಾನ್ ಸರ್ ಈಗ ಟ್ರೆಂಡ್ಸ್ ಹೇಳಕ್ಕಾಗಲ್ಲ. ಕೆಲವರು ಪ್ರೀ ಪ್ರೊಡಕ್ಷನ್ ಅಲ್ಲೇ ಬಂದ್ಬಿಡ್ತಾರೆ ನನ್ನ ಹತ್ರ, ಕೆಲವರು ಪಿಕ್ಚರ್ ಶೂಟ್ ಮಾಡಿ ಎಡಿಟ್ ಮಾಡಿ ಬರ್ತಾರೆ. ಮೂವಿ ರೆಡಿ ಇದ್ರೆ ಮೂವಿ ತೋರಿಸಿ ಅಂತ ಹೇಳ್ತೀನಿ ಜನರಿಗೆ. ಮೂವಿ ತೋರ್ಸಿದ ತಕ್ಷಣ ನನ್ನ ವಿಚಾರಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ ಡೈರೆಕ್ಟರ್ಸ್ ಜೊತೆ. ಅವ್ರಿಗೇನ್ ಅನ್ಸುತ್ತೆ, ವಾಟ್ ಆರ್ ದ ಸಾಂಗ್ ಪ್ಲೇಸ್ಮೆಂಟ್ಸ್ ದೇ ಹ್ಯಾವ್ ಇನ್ ಮೈಂಡ್, ಮತ್ತೆ ಆ ಹಾಡು ಯಾಕಿದೆ ಅಂತ ಕೇಳ್ತೀನಿ ನನಗೆ. ಇಲ್ಲಿ ಇಟ್ಟಿದ್ದೀರಾ ಸರಿ ರೊಮ್ಯಾಂಟಿಕ್ ಸಾಂಗ್, ಬಟ್ ವಾಟ್ ಇಸ್ ದ ನೀಡ್ ಫಾರ್ ದಟ್ ಸಾಂಗ್ ಅಂತ ನನ್ಗೆ. ಬಿಕಾಸ್ ಇವತ್ತಿನ ಟ್ರೆಂಡ್ ಅಬ್ಸರ್ವ್ ಮಾಡಿದ್ರೆ ಐ ಡೋಂಟ್ ಬಿಲೀವ್ ಇನ್ ಆಡಿಂಗ್ ಅ ಸಾಂಗ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್. ಪಿಕ್ಚರ್ ಒಂದು ಐಟಮ್ ಸಾಂಗ್ ಇರಬೇಕು, ರೊಮ್ಯಾಂಟಿಕ್ ಸಾಂಗ್ ಇರಬೇಕು, ಅದು ಇದು. ಬಟ್ ಕಥೆಗೆ ಬೇಕಾ ಮಾಡೋಣ. ಕಥೆಗೆ ನಿಮ್ಗೆ ಬೇಕಂತಿದ್ರೆ ನಾನು 5 ಅಲ್ಲ, ನಾನು 7 ಹಾಡು ಕೊಡ್ತೀನಿ. ಬಟ್ ಕಥೆಗೆ ಬೇಡ ಅಂತಂದ್ರೆ ಬೇಡ, ಅಗತ್ಯನೇ ಇಲ್ಲ. ಹಾಡುಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲೇ ಮುಗಿಸ್ಬೋದು. ಸೊ ಆ ಥರ ಒಂದು ಥಾಟ್ ಇಟ್ಕೊಂಡು ಐ ಸ್ಟಾರ್ಟ್ ಮೈ ಜರ್ನಿ ವಿತ್ ದ ಡೈರೆಕ್ಟರ್. ಮತ್ತೆ ಅದೇ ಮೂಡ್ ಕ್ಯಾಪ್ಚರ್ ಮಾಡ್ಕೊಂಡು ಐ ಆಸ್ಕ್ ಫಾರ್ ಫ್ಯೂ ಡೇಸ್, ನನಗೆ ಟೈಮ್ ಕೊಡಿ, ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತ. ಎಷ್ಟೊಂದ್ಸಲ ನಾವು ಫಸ್ಟ್ 2 ಥಾಟ್ 3 ಥಾಟ್ ಬರುತ್ತೆ ತಲೆಗೆ, ಅದೆಲ್ಲ ಕಾಮನ್ ಆಗಿರುತ್ತೆ. ಜಸ್ಟ್ ಯೋಚನೆ ಮಾಡಿದ ತಕ್ಷಣ ಕೆಲವೊಂದು ಚೆನ್ನಾಗಿ ಬರುತ್ತೆ, ಬಟ್ ಕೆಲವೊಂದು ನಾವು ಕೇಳ್ಬಿಟ್ಟು ಕಲ್ತ್ಬಿಟ್ಟೆ ಅಲ್ವಾ ಮಾಡೋದು. ಸೊ ನಾವು ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ. ನೀವು ಫಸ್ಟ್ ಯೂಟ್ಯೂಬ್ ಅಲ್ಲಿ ರೆಸಿಪಿ ನೋಡ್ಬಿಟ್ಟು ಅಡುಗೆ ಮಾಡ್ದಂಗೆ ಫಸ್ಟ್ 4 ಸಲ ಯೂಟ್ಯೂಬ್ ಅಲ್ಲಿ ಇದ್ದಂಗೆ ಬರೋದು. ಅದು ಅಭ್ಯಾಸ ಆದ್ಮೇಲೆ ನಿಮ್ಗೆ ಅದ್ರಲ್ಲಿ ಬೇರೆ ಬೇರೆ ಏನೋ ನಿಮ್ದಾಗೆ ಒಂದು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಮಾಡಿಫೈ ಮಾಡ್ಕೋತೀರ, ಅದೇ ಒಂದು ಹೊಸ ರೆಸಿಪಿ ಆಗುತ್ತೆ. ಅದೇ ತರ ಇದನ್ನು ಐಟ್ರೇಷನ್ಸ್ ಮಾಡಿ ಫೈನಲಿ ಒಂದು ಟ್ಯೂನಿಗೆ ಬರ್ತೀವಿ. ಅದೊಂಥರ ಡಿಫ್ರೆಂಟ್ ಆಗಿದ್ರೆ ದೆನ್ ವಿ ಸೆಟಲ್ ಡೌನ್ ಸೇಯಿಂಗ್ ಇದೀಗ ಚೆನ್ನಾಗಿದೆ, ಕೇಳಕ್ಕೆ ಫ್ರೆಶ್ ಆಗಿದೆ ಅಂತ. ಅಲ್ಟಿಮೇಟ್ಲಿ ಅದೊಂದು ವರ್ಡ್ ನಾವೆಲ್ಲರೂ ಕೇಳ್ಬೇಕಾಗುತ್ತೆ. ಕಥೆ ನಮ್ ಕಣ್ಮುಂದೆ ಕಾಣ್ತಾ ಇದೆ ಹಾಡು ಕೇಳಿದಾಗ, ಅಂಡ್ ಇಟ್ ಸೌಂಡ್ಸ್ ಫ್ರೆಶ್. ಇದೇ ನಮ್ದು ಮೇನ್ ಮೋಟಿವ್ ಇರೋದು. ಒಂದು ಹಾಡು ಹಿಂದೆ ಜನರ ಬಾಯಲ್ಲಿ ಬರೋ ತರ ಲಿರಿಕ್ಸ್ ಬೇಕು. ಆ ಥಾಟ್ ನ ಇಟ್ಕೊಂಡೆ ಶುರು ಮಾಡೋದು. ಸರ್, ರೇಮೋನ್ ಸರ್ ಜೊತೆ ಕೆಲಸ ಮಾಡಿದ್ವಿ. ಸೊ ಹೆಂಗೆ ಅವಕಾಶ ಸಿಕ್ತು, ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದಾಗ ಹೆಂಗ್ ಅನ್ಸುತ್ತೆ? ಅದು ಒಂದು ಯೂನಿವರ್ಸಿಟಿ ಸರ್, ಅವ್ರ ಜೊತೆ ಕೆಲಸ ಮಾಡೋದು ಅಂದ್ರೆ. ಅದೊಂದು ನಾನು PhD ಮಾಡೋ ರೇಂಜಿಗಿದೆ ಅಲ್ಲಿ ಕಲಿಯೋಕೆ ಸಿಗೋದು. ನಾನು ಚೆನ್ನೈಗೆ ಮ್ಯೂಸಿಕ್ ಓದಕ್ ಹೋಗಿದ್ದೆ. 3 ವರ್ಷ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ ಡಿಪ್ಲೊಮಾ ಮಾಡಿದೆ. ಅದ್ ಮಾಡಾದ್ಮೇಲೆ ಸರ್ ಸ್ಟುಡಿಯೋಲಿ ನಂಗೆ ಅಪಾರ್ಚುನಿಟೀಸ್ ಸಿಗಕ್ ಸ್ಟಾರ್ಟ್ ಆಯ್ತು. ಫಸ್ಟ್ ಕೋರಸ್ ಸಿಂಗರ್ ಆಗಿ ಹೋದೆ, ಆಮೇಲೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹೋದೆ. ಸರ್ ನಂಗೆ ಒಂದಷ್ಟು ಹಾಡುಗಳು ಕೊಟ್ರು. ನಾನು ಪ್ಲೇಬ್ಯಾಕ್ ಸಿಂಗರ್ ಆದೆ ತಮಿಳಲ್ಲಿ ಅವರಿಂದ. ಹಂಗೆ ನಾನು ಪ್ರೊಡಕ್ಷನ್ ಶುರು ಮಾಡಿದೆ. ಮಿಕ್ಸಿಂಗ್ ಮಾಡ್ತಾ ಮಾಡ್ತಾ ಅವರಿಗೂ ಗೊತ್ತಾಯ್ತು ಇವನಲ್ಲಿ ಏನೋ ಇದೆ ಅಂತ. ಸೊ ಕೆಲಸ ಸರ್ ಜೊತೆ ಮಾಡ್ತಾ ಈ ನಿಮ್ಮಿ ಮೂವಿಯಲ್ಲಿ ಪರಂ ಸುಂದರಿ ಹಾಡು ಬಂತು. ಸೊ ಅದನ್ನ ನಾನೇ ಮಿಕ್ಸ್ ಮಾಡಿದ್ದು. ಸೊ ಅದು ಸಿಕ್ಕಾಪಟ್ಟೆ ಹಿಟ್ ಆಯ್ತು ಹಾಡು. ಆ ಮಿಕ್ಸು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದಾಗಿ ಹಂಗೆ ಜರ್ನಿ ಕಂಟಿನ್ಯೂ ಆಯ್ತು. ಸರ್ ಜೊತೆ ನಾನು ಎಲ್ಲ ಮಾಡಕ್ ಶುರು ಮಾಡಿದೆ. ಅದು ಯಾಕೆ ಯೂನಿವರ್ಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
ರೆಹಮಾನ್ ಸರ್ ಜೊತೆ ಮ್ಯೂಸಿಕ್ ಹೆಂಗ್ ಮಾಡೋದು ಮೂವಿಗೆ ಅಂತ ಕಲಿಯೋದು ಮಾತ್ರ ಅಲ್ಲ, ಅಲ್ಲಿ ಬರೋ ಡೈರೆಕ್ಟರ್ಸ್ ಎಷ್ಟು ನಾಲೆಜ್ ನ ತಗೊಂಡ್ ಬರ್ತಾರೆ, ಅಲ್ಲಿ ಬರೋ ಮ್ಯೂಸಿಷಿಯನ್ಸ್ ಎಂತೆಂಥವ್ರು ಇರ್ತಾರೆ ಅಂದ್ರೆ ಪ್ರತಿದಿನ ಏನಾದ್ರು ಒಂದು ಕಲಿಯಕ್ಕೆ ಇದ್ದೇ ಇರುತ್ತೆ ನಮ್ಗೆ. ದಿಸ್ ಆಲ್ವೇಸ್ ಅ ಟೇಕ್ ಅವೇ ಫ್ರಮ್ ದಟ್ ಸ್ಟುಡಿಯೋ. ಸರ್ ಜೊತೆ ಒಂದ್ ಅರ್ಧ ಗಂಟೆ ಇದ್ರೆ ಸಾಕು, ರೆಹಮಾನ್ ಸರ್ ಜೊತೆ ಒಂದಷ್ಟು ಕಲಿಯಕ್ಕೆ ಸಿಗುತ್ತೆ. ಆಮೇಲೆ ಅಲ್ಲಿ ಡೈರೆಕ್ಟರ್ಸ್ ಬರೋರು ಗೌತಮ್ ಮೆನನ್ ಬರ್ತಾರೆ, ಅಥವಾ ಮಣಿರತ್ನಂ ಬರ್ತಾರೆ, ಅಥವಾ ಎಲ್ರು ಒಂದು ಆ ಸಿನಿಮಾದಲ್ಲಿ ದಿಗ್ಗಜರು ಯಾರಿದಾರೋ ಅವ್ರು ಬರ್ತಾರೆ ಅಲ್ಲಿಗೆ. ಮ್ಯೂಸಿಷಿಯನ್ಸ್ ಆಗಿರ್ಲಿ, ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸೇ ಬೇರೆದು. ಅಂದ್ರೆ ನಿಜವಾಗೂ ಒಂದು ಸಿನಿಮಾಗೆ ಸಂಗೀತವನ್ನ ಹೆಂಗ್ ಕೊಡ್ಬೇಕು ಅಂತ ಅವರಿಂದ ಕಲಿಬೇಕು. ನಾವು ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಕಲ್ತ್ರೆ ನಮ್ಗೆ ಅದು ಎಜುಕೇಶನ್ ಸಿಗೋದು. ನಾವು ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಓದ್ಕೊಂಡು ಅಥವಾ ಸುಮ್ಮನೆ ನಿದ್ದೆಯಿಂದ ಎದ್ಬಿಟ್ಟು ನಾನು ಡೈರೆಕ್ಟರ್ ಆಗ್ತೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ಆಗುವಂಥ ವಿಷಯ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರದ್ದು ಯೋಚನೆಗಳು, ಟೆಕ್ನಿಕಲ್ ನಾಲೆಡ್ಜ್, ಆಲ್ಸೋ ಈಗ ನಮ್ಗೆ ಗೊತ್ತು ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅಂತ. ದಿನ ದಿನ ಹೊಸ ಹೊಸ ವಿಷಯಗಳು ಬರ್ತಾ ಇವೆ, ಮ್ಯೂಸಿಕ್ ಫೀಲ್ಡಲ್ಲಿ ಆಗಲಿ, ಕ್ಯಾಮ್ರಾ ಫೀಲ್ಡಲ್ಲಿ ಆಗಲಿ. ದೇರ್ಸ್ ಅ ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಹ್ಯಾಪನಿಂಗ್. ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ಎಲ್ಲ ಇಂಡಸ್ಟ್ರಿ ಒಳಗೆ ತಗೊಂಡ್ಬರ್ತಾರೆ. ಅವಾಗ ನಮ್ಗೆ ನೋಡಕ್ ಸಿಗುತ್ತೆ. ಆವಾಗ ಇಟ್ಸ್ ಅ ನ್ಯೂ ಲರ್ನಿಂಗ್ ಕರ್ವ್ ಅಗೇನ್. ಓ ಹಿಂಗೂ ಮಾಡ್ಬೋದಾ, ಓ ಹಂಗೂ ಮಾಡ್ಬೋದಾ, ಓ ಇದು ಇದೆಯಾ, ಅದು ಇದೆಯಾ ಅಂತ ಎಲ್ಲ ನಮ್ಗೆ ವಿ ಸ್ಟಾರ್ಟ್ ಲರ್ನಿಂಗ್ ಅಲ್ವಾ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಎಜುಕೇಶನ್ ಫಾರ್ ಅಸ್. ಹೌದು, 19th ರಿಲೀಸು. ಅದಕ್ಕಿಂತ ಮುಂಚೆ ಟ್ರೈಲರ್ ಬಿಡ್ತಾ ಇದೀವಿ. ಒಂದ್ 2-3 ಹಾಡುಗಳು ರಿಲೀಸ್ ಆಗ್ತಾ ಇವೆ. ದಯವಿಟ್ಟು ಎಲ್ಲರೂ ಬರಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಸ್ಟೋರಿ. ನಾವು ಒಂದು ಸಿಂಪಲ್ ಸ್ಟೋರಿಯಲ್ಲಿ ಒಂದು ಕಾಲೇಜ್ ಹುಡುಗರಿಗೆ ಏನಾಗುತ್ತೆ, ಅವರು ಇನ್ನೋಸೆಂಟ್ ಆಗಿದಾರ ಇಲ್ವಾ, ಅವ್ರು ಹಿಂಗ್ ಶುರು ಮಾಡಿರೋ ಕಥೆ ಅಲ್ಲಿಗೆ ಹೋಗಿ ಎಂಡ್ ಆಗ್ತಾರೆ, ಹೆಂಗ್ ಹೋಗ್ತಾರೆ, ಅಲ್ಲಿಂದ ಹೊರಗೆ ಬರ್ತಾರ ಇಲ್ವಾ. ಸೊ ಇದೆಲ್ಲ ಒಂದು ಸಿಂಪಲ್ ಸ್ಟೋರಿನ ಇಟ್ಕೊಂಡು ಕಾಲೇಜಲ್ಲಿ ಏನ್ ನಡೆಯುತ್ತೆ, ಒಂದು ಥರ್ಡ್ ಇಯರ್ ಫೈನಲ್ ಇಯರ್ ಇದ್ದಾಗ ಏನಾಗುತ್ತೆ, ಏನ್ ಮಜಾ ಮಾಡ್ತಾರೆ, ಎಲ್ಲೆಲ್ಲಿ ಸಿಕ್ಕಾಕೋತಾರೆ, ಎಲ್ಲೆಲ್ಲಿ ಒದಗಳು ತಿಂತಾರೆ, ಎಲ್ಲೆಲ್ಲಿ ಅಪ್ರಿಸಿಯೇಷನ್ ಸಿಗುತ್ತೆ ಅವ್ರು ಮಾಡಿರೋ ಕೆಲ್ಸಕ್ಕೆ, ಅದನ್ನೆಲ್ಲ ತೋರಿಸಿದೀವಿ. ಇನ್ಸಿಡೆಂಟ್ ಅಂದ್ರೆ 3 Idiots ಮೂವಿ ಜೊತೆ ಕಂಪೇರ್ ಮಾಡ್ಬೇಕಂತ ಅಲ್ಲ ನಾನು ಹೇಳ್ತಿರೋದು. ಬಟ್ 3 Idiots ಮೂವಿ ನೀವು ನೋಡಿದಾಗ ಅದರಲ್ಲಿ ಮೇಜರ್ ಕಥೆ ಅಂತ ಏನೂ ಇಲ್ಲ. ನೀವು ಇಡೀ ಪಿಕ್ಚರ್ನ ಕಟ್ ಮಾಡ್ಬಿಟ್ರೆ 15-20 ನಿಮಿಷದಲ್ಲೇ ಪಿಕ್ಚರ್ ಮುಗಿಸ್ಬಿಡ್ಬೋದು. ಕಥೆ ಅಂತ ಆ ಮೇನ್ ಸಿಂಗಲ್ ಲೈನ್ ಏನಿದೆಯೋ ಅದನ್ನ ಒಂದು 20 ನಿಮಿಷದಲ್ಲೇ ತೋರಿಸಿ ಮುಗಿಸ್ಬಿಡ್ಬೋದು. ಬಟ್ ಆ ಜರ್ನಿ ಏನ್ ತೋರಿಸಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಏನ್ ಜರ್ನಿ ತೋರಿಸಿದ್ದಾರೆ, ಅದು ತುಂಬಾ ವಿಭಿನ್ನವಾಗಿತ್ತು. ಅದೇ ತರ ನಮ್ಮ ಬ್ಯಾಕ್ ಬೆಂಚರ್ಸ್ ಚಿತ್ರದಲ್ಲೂ ಕಥೆ ತುಂಬಾ ಸ್ಟ್ರಾಂಗ್ ಆಗಿದೆ, ಆದ್ರೆ ಸಿಂಪಲ್ ಆಗಿದೆ. ಬಟ್ ಈ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಹೇಗ್ ಹೋಗ್ತಾರೆ, ಮತ್ ಪಾಯಿಂಟ್ ಬಿ ಅಲ್ಲಿ ಏನಾಗುತ್ತೆ, ಆ ಪಾಯಿಂಟ್ ಬಿ ಇಂದ ನೆಕ್ಸ್ಟ್ ಹೋಗ್ತಾರಾ ಇಲ್ವಾ ಅಂತಾನೆ ಕಥೆ ಇರೋದು. ಅದನ್ನ ನಾವು ಕಾಲೇಜ್ ಲೈಫ್ ಮುಖಾಂತರ ತುಂಬಾ ಫನ್ ಆಗಿ ತೋರಿಸಿದೀವಿ. ನೀವು ಥಿಯೇಟ್ರಿಗೆ ಬಂದ್ರೆ ಡೆಫಿನೆಟ್ಲಿ ನಕ್ಕು ಹೊರಗೆ ಹೋಗ್ತೀರಾ. ನಾನಂತೂ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗಂತೂ ಒಂದು ಪಿಕ್ಚರ್ 1000 ಸಲ ನೋಡ್ತೀವಿ. ನಾವು 10,000 ಸಲ ನೋಡ್ತೀವಿ ಒಂದೊಂದೇ ಸೀನು. ಬಟ್ ಇದೊಂದು ಬೋರ್ ಆಗದೆ ಇರುವಂತ ಚಿತ್ರ. ತುಂಬಾ ಕಾಮಿಡಿ ಸೀನ್ಸ್ ಇವೆ, ಕಾಲೇಜ್ ಹುಡುಗರು ರಿಲೇಟ್ ಮಾಡುವಂಥದ್ದಿದೆ. ಇವತ್ತು ಅಂದ್ರೆ ಮೇ ಬಿ ನಾವೊಂದು 10-20% ತೋರಿಸಿರ್ಬೋದು ಕಾಲೇಜಲ್ಲಿ ಏನ್ ನಡೆಯುತ್ತೆ, ಅದನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ಒಂದು 10-20% ಇರ್ಬೋದು. ಅದೇ ಸಿಕ್ಕಾಬಟ್ಟೆ ಮಜವಾಗಿದೆ. ಸೊ ಡೆಫಿನೆಟ್ಲಿ ಹುಡುಗರು ಗುಂಪಲ್ಲಿ ಬಂದು ನೋಡಿದ್ರೆ ಇನ್ನೂ ಮಜಾ ತಗೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.